ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ. ಸೊ ಅಕ್ಟೋಬರ್ ತಿಂಗಳ 18ರಿಂದ 25ರ ಪ್ರಮುಖ ಪ್ರಚಲಿತ ವಿದ್ಯಮಾನ ಡಿಸ್ಕಸ್ ಮಾಡೋಣ. ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಮತ್ತೆ ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟಂತೆ ಸ್ಕೀಮ್ಸ್ಗೆ ಸಂಬಂಧಪಟ್ಟಂತೆ ಒಳ್ಳೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳಿದೆ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಾವು ಮಾಡಿರ್ತಕ್ಕಂಥ ವೀಕ್ಲಿ ಕರೆಂಟ್ ಅಫೇರ್ಸ್ ಎಲ್ಲ ಒಂದೇ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಎರಡು ಪ್ಲೇ ಲಿಸ್ಟ್ ಗಳ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ ಸ್ನೇಹಿತರೆ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ. ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ದಿಸ್ ವೀಕ್ಲಿ ಕರೆಂಟ್ ಅಫೇರ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಯಾಕಂತಂದ್ರೆ ಇದನ್ನ ನಾವು ಎಕ್ಸಾಮ್ ಹೆಂಗ್ ಬರುತ್ತೆ, ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಹೆಂಗ್ ಕೇಳ್ತಾ ಇದ್ದಾನೆ, ಸೊ ಅಲ್ಲೇ ಎಕ್ಸಾಮ್ ಅಲ್ಲಿ ಆ ಒಂದು ಬೇಸಿಸ್ ಇಂದ ಆ ರೀತಿ ಇರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇಲ್ಲಿ ನಾವು ಮಾಡ್ತಕ್ಕಂಥದ್ದು 90% ಅಂಡ್ ಅಬೋವ್ ಬರ್ತಕ್ಕಂಥ ಕ್ವಶನ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಮಾಡೋದು ಸ್ನೇಹಿತರೆ. ಬನ್ನಿ, ನಾನು ಡೈರೆಕ್ಟ್ ಆಗಿ ಬರ್ತೀನಿ ಕ್ವಶನ್ಸ್ ಮುಖಾಂತರ ಡಿಸ್ಕಸ್ ಮಾಡ್ತೀನಿ. ಮಿಷನ್ ದೃಷ್ಟಿ ಕೇಳ್ತಾನೆ, ಏನಿದು ಅಂತ ಕೇಳ್ತಾನೆ. ಸಿಂಪಲ್ ಆಗಿ ಏನಿದು ಸುದ್ದಿಯಲ್ಲಿತ್ತು, ಇತ್ತೀಚೆಗೆ ನೋಡಿದ ಸುದ್ದಿ ಮಿಷನ್ ದೃಷ್ಟಿ ಅಂದ್ರೆ ಏನು. ನಾನು ಎಲ್ಲಾ ಆಪ್ಷನ್ಸ್ ಓದಕ್ ಹೋಗಲ್ಲ, ಅಲ್ಲಿ ರೈಟ್ ಆಪ್ಷನ್ಸ್ ಮಾತ್ರ ಹೇಳ್ತೀನಿ. ಯಾವ್ದು ಹೇಳ್ತೀರಾ? ಇದು ಭಾರತದ ಅತಿ ದೊಡ್ಡ ಖಾಸಗಿ ನಿರ್ಮಿತ ಭೂವೀಕ್ಷಣಾ ಉಪಗ್ರಹದ ಬಗ್ಗೆ ಇರತಕ್ಕಂಥದ್ದು ಮಿಷನ್ ದೃಷ್ಟಿ. ಅಂದ್ರೆ ಅರ್ತ್ ಅಬ್ಸರ್ವೇಟರಿ ಪ್ರೈವೇಟ್ ಸ್ಯಾಟಲೈಟ್ಗೆ ಸಂಬಂಧಪಟ್ಟಂತೆ ಮಿಷನ್ ದೃಷ್ಟಿ. ಗ್ಯಾಲಕ್ಸಿ ಐ ಅಂತಕ್ಕಂಥ ಸ್ಟಾರ್ಟ್ಅಪ್, ಬೆಂಗಳೂರು ಬೇಸ್ ಸ್ಟಾರ್ಟ್ಅಪ್ ಸ್ನೇಹಿತರೆ, ನೆಕ್ಸ್ಟ್ ಇಯರ್ 2026ಕ್ಕೆ ಇದ್ರಲ್ಲಿ ಏನೇನಿರುತ್ತೆ ಅವೆಲ್ಲ ಟೆಕ್ನಿಕಲ್ ಟರ್ಮ್ಸ್ ಮುಂದಿನ ಒಂದು ಅಪ್ಕಮಿಂಗ್ ಕರೆಂಟ್ ಡಿಸ್ಕಸ್ ಮಾಡೋಣ. ಬಟ್ ಸಿಂಪಲ್ ಕ್ವಶನ್ಸ್ ಕೇಳೋದಾದ್ರೆ, ಇಟ್ ಇಸ್ ಅ ಫಸ್ಟ್ ಸ್ಪೇಸ್ ಟೆಕ್ ಗ್ಯಾಲಕ್ಸಿ ಐ ಬೆಂಗಳೂರು ಬೇಸ್ಡ್ ಈ ಒಂದು ಮಿಷನ್ ದೃಷ್ಟಿ 2026ಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ. ಅತಿ ದೊಡ್ಡ ಖಾಸಗಿ ನಿರ್ಮಿತ ಆಗಿರೋದು ಇದು. ಪ್ರಮುಖವಾಗಿ ಏನು ಅಂತಂದ್ರೆ 8ರಿಂದ 12 ಉಪಗ್ರಹಗಳನ್ನ ಲಾಂಚ್ ಮಾಡ್ತಾರೆ. ಈಗ ನಮ್ದು ಭಾರತದ್ದು ಇಸ್ರೋ ಲಾಂಚ್ ಮಾಡಿರೋದು ಯಾವ್ದಿದೆ, ನಾವಿಕ್ ಅಂತ ಕರಿತೀವಲ್ಲ, ಗೊತ್ತಲ್ಲ ನಿಮ್ಗೆ ನಾವಿಕ್. ಸೊ ಆತರ ಇದು ಖಾಸಗಿ, ಇದು ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಪ್ಲೇಲೋಡ್ ಅನ್ನ ಒಂದು ಇದನ್ನ ಇಟ್ಕೊಂಡು ಅಭಿವೃದ್ಧಿ ಮಾಡ್ತಿರ್ತಕ್ಕ. ಸಿಂಥೆಟಿಕ್ ಅಪರ್ಚರ್ ಪೇಡಾರ್ ಅಂದ್ರೆ ಏನು ಅಂತ, ರಾಡಾರ್ ಅಂದ್ರೆ ಏನು ಅಂತಂದ್ರೆ, ಇದು ಮೈಕ್ರೋವೇವ್ಸ್ ಗಳನ್ನ ಯೂಸ್ ಮಾಡ್ಕೊಂಡು, ಮೈಕ್ರೋಸ್ ಗಳನ್ನ ಯೂಸ್ ಮಾಡ್ಕೊಂಡು, ಅದು ಪಲ್ಸಸ್ ಗಳನ್ನ ಯೂಸ್ ಮಾಡ್ಕೊಂಡು ಡಿಜಿಟಲಿ ಅಂಡ್ ಆಲ್ಸೋ ಅಕ್ಯುರೇಟ್ ಆಗಿರ್ತಕ್ಕಂಥ ಅರ್ತ್ ಅಬ್ಸರ್ವೇಷನ್ಸ್ ನ ಕೊಡ್ತಕ್ಕಂಥದ್ದು. ಇದ್ರ ಉದ್ದೇಶ ಏನು, ಮುಂದೆ ನಾವು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಬೇರೆ ರಾಷ್ಟ್ರಗಳ ಜೊತೆ ನಮ್ಮ ಒಂದು ಲೆವೆಲ್ ಹೈ ಮಾಡ್ಕೋತೀವಿ. ನಮ್ಮ ಒಂದು ಇದಕ್ಕೆ ಯಾರು ಸಮವಾಗಿ ನಿಂತ್ಕೊಳ್ಳೋ ರೀತಿ ನಾವು ಪ್ರೈವೇಟ್ ಗಳಲ್ಲೂ ಸ್ಪೇಸ್ ಟೆಕ್ನಾಲಜಿ ಮುಂದೆ ಹೋಗ್ತೀವಿ. ಇದನ್ನ ಇಲ್ಲಿ ಈ ಒಂದು ಅರ್ತ್ ಅಬ್ಸರ್ವೇಷನ್ಸ್ ನಾವು ಸರ್ಕಾರ, ಬೇರೆ ಬೇರೆ ಬಿಸ್ನೆಸ್ ಗಳು ಮತ್ತೆ ಸಮುದಾಯಗಳಲ್ಲಿ ಇದನ್ನ ಗುಪ್ತಚರ ಒಂದು ಇದಕ್ಕೂ ಕೂಡ ನಾವು ಯುಟಿಲೈಸ್ ಮಾಡ್ಕೋಬಹುದು. ಅಂಡ್ ಇದ್ರ ಬಗ್ಗೆ ಟೆಕ್ನಿಕಲಿ ನೋಡೋದಾದ್ರೆ, ಇಟ್ ಈಸ್ ಸಿಂಕ್ ಫೋಕಸ್ಡ್ ಅಪರ್ಚರ್ ಸಾರ್ ರೇಡಾರ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಅ ಸಿಂಗಲ್ ಪ್ಲಾಟ್ಫಾರ್ಮ್ ಟೆಕ್ನಾಲಜಿ ಇರತಕ್ಕಂತ ಸೆನ್ಸಿಂಗ್ ರೇಡಾರ್. ಇದು 160 kg ವೆಯ್ಟ್ ಇರುತ್ತೆ, 1.5 ಮೀಟರ್ ರೆಸೊಲ್ಯೂಷನ್ ಇರುತ್ತೆ. ಅಂದ್ರೆ ನಿಮಗೆ ನೋಡಿದಾಗ ಮೇಲ್ಗಡೆಯಿಂದ ಈಗೇನ್ ನಾವು GPS ಎಲ್ಲ ಯೂಸ್ ಮಾಡ್ತೀವಲ್ಲ, ಆತರ ಅರ್ತ್ ಅಬ್ಸರ್ವೇಷನ್ ನೋಡಿದಾಗ ಒಳ್ಳೆ ಟೆಕ್ನಾಲಜಿ. ಅಂದ್ರೆ ಇದು ಯಾವ ತರ ಅಂದ್ರೆ ಆಲ್ ವೆದರ್ ಆಲ್ ಟೈಮ್ ಅಬ್ಸರ್ವೇಷನ್. ಪ್ರತಿ ಟೈಮಲ್ಲೂ ಎಂತ ಡಿಫಿಕಲ್ಟಿ ವೆದರ್ ಇರಲಿ, ಹೈ ಎಂಡ್ಯೂರೆನ್ಸ್ ಇರ್ತಕ್ಕಂಥದ್ದು. ಅಂದ್ರೆ ಎಂತ ಟೆಂಪರೇಚರ್, ವೈಬ್ರೇಷನ್, ವ್ಯಾಕ್ಯೂಮ್, ಮೋಡ, ಅದು ಏನೇ ಇದ್ರೂ ಕೂಡ ಒಳ್ಳೆ ಒಂದು ಡಿಜಿಟಲ್ ಆಗಿ ಕೊಡ್ತಕ್ಕಂಥ ಒಂದು ಮಿಷನ್ ಇದು. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಅಪ್ಕಮಿಂಗ್ ಕೂಡ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಬಹುದು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ. ನೆಕ್ಸ್ಟ್ ಬರ್ತೀನಿ, ವಿಶ್ವಸಂಸ್ಥೆಯ ಮಾನವ ಹಕ್ಕು ಮಂಡಳಿ ಕುರಿತು ಈ ಕೆಳಗಿನ ಹೇಳಿಕೆ. ನೋಡಿ, ಈ ತರದ್ದು ಫೈನಾನ್ಸ್ ಅಥವಾ ಕರೆಂಟ್ ಅಫೇರ್ ಕೇಳಿದನು ಕೂಡ. ಯಾಕೆ ಸುದ್ದಿಯಲ್ಲಿ ಎತ್ತಿದ್ದು? ಯಾಕಂದ್ರೆ ಭಾರತ ಇದಕ್ಕೆ ಆಯ್ಕೆ ಆಗಿದೆ ಮೆಂಬರ್ ಆಗಿ. ಸೊ ಇಲ್ಲಿ ಆಪ್ಷನ್ಸ್ ನೋಡ ಬನ್ನಿ. 2025ರಲ್ಲಿ ಭಾರತ ಮೊದಲ ಬಾರಿಗೆ UNHCR ಆಯ್ಕೆ ಆಯ್ತು. ನೋ, ಇಟ್ ಇಸ್ ನಾಟ್ ಫಸ್ಟ್ ಟೈಮ್. ಟೋಟಲ್ 7 ಟೈಮ್ ಆಯ್ಕೆ ಆಗಿದೆ. ಓಕೆ, ದಿಸ್ ಇಸ್ ನಾಟ್ ಫಸ್ಟ್ ಟೈಮ್. UNHCR, ಓಕೆ, ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್, ಇದು ಸದಸ್ಯರು 3 ವರ್ಷಗಳ ಅವಧಿಗೆ ಸೇವೆ ಸಲ್ಲಿಸ್ತಾರೆ. ಎಸ್, ಕರೆಕ್ಟ್. ಇದು HRC ಯ ಪ್ರಧಾನ ಕಚೇರಿ ಅಮೆರಿಕ ನ್ಯೂಯಾರ್ಕ್ ನಲ್ಲಿದೆ. ದಿಸ್ ಇಸ್ ರಾಂಗ್. ಎಲ್ಲಿದೆ ಸರ್? ಜಿನೇವಾದಲ್ಲಿದೆ ಅಲ್ಲ ಸರ್? ಕೇವಲ ಒಂದು ಇಸ್ ರೈಟ್ ಆನ್ಸರ್. ಯಾವುದು ಸರ್? ಆಪ್ಷನ್ 2. ಓಕೆ, ಸೊ ಏನಕ್ಕೆ ಸುದ್ದಿಯಲ್ಲಿತ್ತು ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಭಾರತ ಇದಕ್ಕೆ ಎಲೆಕ್ಟ್ ಆಗಿದೆ. ಒಟ್ಟು 47 ಸದಸ್ಯರನ್ನು ಹೊಂದಿರತಕ್ಕಂತ ಇದೊಂದು ಮಂಡಳಿ. ಯುನೈಟೆಡ್ ನೇಷನ್ ಎಲ್ಲ ರಾಷ್ಟ್ರಗಳು ಬರಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಎಸ್ಪೆಷಲಿ ಮುಸ್ಲಿಂ ರಾಷ್ಟ್ರಗಳಲ್ಲೆಲ್ಲ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ಗಳು ಅಷ್ಟೇ ಇರಕ್ಕಿಲ್ಲ. ಯಾಕೆಲ್ಲ ಅವ್ರದೇ ಬೇರೆ ರೀತಿಯಾದ ಒಂದು ಕಾನೂನುಗಳು ಇರ್ತದೆ, ಹಾಗಾಗಿ ಬೇರೆ ಬೇರೆ ಕಡೆ ಇದಿರುತ್ತೆ. ಸೊ ಹಾಗಾಗಿ ಎಲ್ಲಾ ರಾಷ್ಟ್ರಗಳು ಸದಸ್ಯತ್ವ ತಗೊಳ್ಳಲ್ಲ. ಹಾಗಾಗಿ ಇಲ್ಲಿ ನೋಡೋದಾದ್ರೆ 2026-28 3 ವರ್ಷದ ಇಯರ್ಗೆ. ಅಂಡ್ ಭಾರತ ಇಟ್ ಈಸ್ ನಾಟ್ ಫಸ್ಟ್ ಟೈಮ್. ಒಟ್ಟು 7 ಸಲ ಭಾರತ ಆಗಿರ್ತಕ್ಕಂಥ, ನಾಟ್ ಫಸ್ಟ್ ಟೈಮ್, 7th ಟೈಮ್ ಇದು ಆಗ್ತಾ ಇರ್ತಕ್ಕಂಥದ್ದು. ಅಂಡ್ ಇವಾಗ ಏನ್ ಆಗ್ತಾ ಇದೆ, ಫಸ್ಟ್ 2006ರಲ್ಲಿ ಇದಕ್ಕೆ ಆಯ್ಕೆ ಆಗಿತ್ತು. ಓಕೆ, ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಏನ್ ಬೇಕಾದ್ರೆ ಕೇಳಬಹುದು. ಇಟ್ ಇಸ್ ನಾಟ್ ಸ್ವಿಟ್ಜರ್ಲ್ಯಾಂಡ್, ಇಸ್ ಇನ್ ದ ನ್ಯೂಯಾರ್ಕ್ ಅಲ್ಲ, ಸ್ವಿಟ್ಜರ್ಲ್ಯಾಂಡ್ ಜಿನೆವಾದಲ್ಲಿ ಇರ್ತಕ್ಕಂಥದ್ದು ಇದರ ಹೆಡ್ ಆಫೀಸ್. ಓಕೆ, ಕ್ವಶನ್ಸ್ ಕರೆಂಟ್ ಅಫೇರ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ.
ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು 2024 ಬಜೆಟ್ ಅಲ್ಲೂ ಕೂಡ ಹೇಳಿದ್ರು, ಇದು ಆಲ್ರೆಡಿ ಇತ್ತು, ಪುನಃ ಈಗ ಸುದ್ದಿಯಲ್ಲಿದೆ, ಹಾಗಾಗಿ ತಗೊಂಡಿದ್ದೀನಿ. ಇದನ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಸ್ನೇಹಿತರೆ. ಇದು ಪ್ರಸ್ತುತ ಕೇಂದ್ರ ಭಾರತೀಯ ವಿಶ್ವವಿದ್ಯಾಲಯಗಳ ಪೂರ್ಣ ಸಮಯದ ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ದಾಖಲಾಗಿರುವ 21ರಿಂದ 24 ವರ್ಷ ವಯಸ್ಸಿನ ಯುವಕರನ್ನು ಗುರಿಯಾಗಿಸಿಕೊಂಡಿದೆ. ಶಿಕ್ಷಣ ಸಚಿವಾಲಯ ಯೋಜನೆಯ ನೋಡಲ್ ಸಚಿವಾಲಯವಾಗಿದೆ. ಯೋಜನೆ ಅಡಿಯಲ್ಲಿ ಇಂಟರ್ನ್ಶಿಪ್ ಅವಧಿ 12 ತಿಂಗಳುಗಳಾಗಿರುತ್ತದೆ. ದಿಸ್ ಇಸ್ ರೈಟ್ ಆನ್ಸರ್. ದಿಸ್ ಇಸ್ ರಾಂಗ್. ಯಾಕೆ ರಾಂಗ್ ಇಲ್ಲಿ ಮಾರ್ಕ್ ಮಾಡಿದೀನಿ. ಪೂರ್ಣ ಸಮಯ ಅಲ್ಲ, ಯಾರು ಕಂಪ್ಲೀಟ್ ಕೋರ್ಸ್ಗೆ ಜಾಯ್ನ್ ಆಗಿರಲ್ಲ ಡಿಗ್ರಿಗಳೇ ಅಂತವ್ರಿಗೆ ಕೊಡ್ತಕ್ಕಂಥದ್ದು ಇದು ಇಂಟರ್ನ್ಶಿಪ್ ಪ್ರೋಗ್ರಾಮ್. ಇದು ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ ಹಂಪೆ, ಇವಾಗ ಕರ್ನಾಟಕದ ಹಂಪೆಯಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇದರ ಒಂದು ಸಂವಾದ ಮಾಡ್ತಾರೆ. ಓಕೆ, ಇಂಟರ್ನ್ಶಿಪ್ ಬಗ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಯಶೋಗಾಥೆಗಳನ್ನ ಕೇಳ್ತಾರೆ. ಅಂದ್ರೆ ಯಶೋಗಾಥೆಗಳಂದ್ರೇನು, ಇದರಲ್ಲಿ ಬೇರೆ ಬೇರೆ ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿರ್ತಕ್ಕಂಥವ್ರು ಈ ಒಂದು ಟ್ರೈನಿಂಗ್ ಅಂದ್ರೆ ಟಾಪ್ ಕಾರ್ಪೊರೇಟ್ ಕಂಪ್ನೀಸ್ಗಳಿಂದ, ಈಗ ಇನ್ಫೋಸಿಸ್ ಆಗಿರ್ಬೋದು, IT ಆಗಿರ್ಬೋದು, ಆತರ ಅವ್ರಿಗೆ ಯಾವ್ದಿದ್ರ ಮೇಲಿದೆ ಅವರೆಲ್ಲ ಟ್ರೈನಿಂಗ್ ತಗೊಂಡು ಆ ಕಂಪನಿಗಳಲ್ಲೇ ಜಾಯ್ನ್ ಆಗಿದ್ದಾರೆ ಒಳ್ಳೆ ಸಂಬಳಕ್ಕೆ. ಸೊ ಇದ್ರ ಬಗ್ಗೆ ಒಂದು ಸಂವಾದ ಆಗ್ತಾ ಇತ್ತು. 2024 ಬಂದಿದ್ದು ಏನಪ್ಪ ಸ್ಕೀಮ್ ಅನ್ನೋದು ಫಸ್ಟ್ ತಿಳ್ಕೊಂಬೋಣ. ಇದು 5 ವರ್ಷಗಳ ಅವಧಿಗೆ ಲಾಂಚ್ ಮಾಡಿದ್ರು. ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ರು. ಇದು 12 ತಿಂಗಳ ತನಕ ಈ ಒಂದು ಇಂಟರ್ನ್ಶಿಪ್ ಇರುತ್ತೆ. ಓಕೆ, ಇಲ್ಲಿಗೆ ಜಾಯ್ನ್ ಆಗ್ಬೇಕು ಅಂದ್ರೆ ನೀವು ಏನಾಗಿರ್ಬೇಕು, ಯಾವುದೇ ಪೂರ್ಣ ಸಮಯದ ಶೈಕ್ಷಣಿಕ ಕಾರ್ಯಕ್ರಮ ಅಥವಾ ಉದ್ಯೋಗದಲ್ಲಿ ದಾಖಲಾಗದ, ಅಂದ್ರೆ ಉದ್ಯೋಗ ಇರಲ್ಲ, ಯಾವುದೇ ಕಂಪ್ಲೀಟ್, ಈಗ ನಾನು ಡಿಗ್ರಿಗೆ ಜಾಯ್ನ್ ಆಗಿದ್ದೀನಿ ಅಂತವ್ರಿಗೆ ಇಲ್ಲ, ಅಂದ್ರೆ ಕಂಪ್ಲೀಟ್ ಈಗ ನೀವು ಏನೋ ಡಿಸ್ಟೆನ್ಸ್ ಎಜುಕೇಶನ್ ಮಾಡ್ತೀನಿ, ಎಸ್ ಫೈನ್, ನೀವು ಕಂಪ್ಲೀಟ್ 3 ಇಯರ್ಸ್ ಅಥವಾ ಈಗ ನೀವು ಆ ಕಾಲೇಜ್ಗೆ ಹೋಗಿ ಕಂಪ್ಲೀಟ್ ಮಾಡ್ತೀರ ಅಂತವ್ರಿಗಲ್ಲ ಇದು. ಯಾರು ಡಿಸ್ಟೆನ್ಸ್ ಎಜುಕೇಶನ್ ಅಥವಾ ಓದಿರಲ್ಲ, ಯಾವುದೋ ಒಂದು ಬೇರೆ ಕಡೆದ ಓದ್ತಿರ್ತಾರೆ, ಏನೋ ಒಂದು ಜಸ್ಟ್ ಅವರು ಕೆಲ್ಸಕ್ಕೆ ಏನ್ ಬೇಕು ಸ್ಕಿಲ್ ಡೆವಲಪ್ ಅಂತವ್ರಿಗೆ ಈ ಒಂದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನೀಸ್ಗಳಿಂದ ಕೊಡ್ತಕ್ಕಂಥ ಒಂದು ಟ್ರೈನಿಂಗ್ ಇದೆ. ಓಕೆ, ಅದ್ರ ಜೊತೆಗೆ ಅಲ್ಲಿ ಸಂಬಳ ಕೊಡ್ತಾರೆ, 5,000 ರೂಪಾಯಿ ಪಡ್ತಾರೆ ತಿಂಗಳಿಗೆ, 4,000 ಸರ್ಕಾರ ಕೊಡುತ್ತೆ, 500 ರೂಪಾಯಿ ಕಂಪ್ನಿ ಕೊಡುತ್ತೆ. ಓಕೆ, 6,000 ಒಂದು ಬಾರಿ ಅನುದಾನ ಕೊಡೋ ಎಕ್ಸ್ಟ್ರಾ ಅಮೌಂಟ್ ಕೂಡ ಕೊಡುತ್ತೆ. ಓಕೆ, ಅವ್ರಿಗೆ ಇನ್ಶೂರೆನ್ಸ್ ಕೂಡ ಇರುತ್ತೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಡಿ ಇನ್ಶೂರೆನ್ಸ್ ಕೂಡ ಕೊಡ್ತಾರೆ ಅವ್ರಿಗೆ ಕೆಲಸ ಮಾಡೋರಿಗೆ. ಓಕೆ, ಸೊ ಇದು ಅವರ ಆದಾಯ ವರ್ಷಕ್ಕೆ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಓಕೆ, ಅಂತ ಕುಟುಂಬದವರು ಅಪ್ಲೈ ಮಾಡ್ಬೋದು. IIT, IIM, ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾನಿಲಯಗಳು ಅಂತವ್ರಿಗೆ ಇದು ಅರ್ಹರಲ್ಲ. ಮಿನಿಮಮ್ 10th ಪಾಸ್ ಆಗಿರಬೇಕು. ಓಕೆ, ಸೊ ಇದು ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ. ಇದೇನಕ್ಕೆ ಮಾಡಿದ್ರು, 5 ವರ್ಷಗಳಲ್ಲಿ 1 ಕೋಟಿಗೆ ಹೆಚ್ಚು ಇಂಟರ್ನ್ಶಿಪ್ ನೀಡಲು ಆಯೋಜಿಸಿರ್ತಕ್ಕಂಥದ್ದು, ಯುವಕರಿಗೆ ಉದ್ಯೋಗವನ್ನು ಹೆಚ್ಚಿಸಲು ಗುರಿಯಾಗಿಟ್ಸ್ಕೊಂಡು ಮಾಡಿರ್ತಕ್ಕಂಥ ಒಂದು ಯೋಜನೆ. ಅರ್ಥ ಆಗ್ತಿಲ್ಲ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದು ಕೇವಲ ಒಂದು ಆಪ್ಷನ್ ಕರೆಕ್ಟ್, ಯಾವುದು ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅಂದ್ರೆ ಕೇವಲ ಒಂದು, ಯಾವುದು ಆಪ್ಷನ್ 3. ನೆಕ್ಸ್ಟ್ ಬರ್ತೀನಿ. ಭಾರತದ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟದ್ದು ಯಾಕೆ ಸುದ್ದಿಯಲ್ಲಿತ್ತು? 16th ಫೈನಾನ್ಸ್ ಕಮಿಷನ್ ಏನಿದೆ ಸ್ನೇಹಿತರೆ, ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟ್, ಅಂದ್ರೆ ಅವರು ಫೈನಲ್ ಸಬ್ಮಿಟ್ ಮಾಡೋದು. ಸೊ ನೋಡೋಣ ಬನ್ನಿ ಏನು ಅಂತ. ಫಸ್ಟ್, ಹಣಕಾಸು ಆಯೋಗ ಇದರಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಕೇಳಬಹುದು. ಅಧ್ಯಕ್ಷರು ಇರ್ತಾರೆ, 4 ಸದಸ್ಯರು ಇರ್ತಾರೆ, ಹೌದಲ್ವಾ? 1+4 ಇರ್ತಾರೆ. ಎಸ್, ಎಲ್ಲರೂ ರಾಷ್ಟ್ರಪತಿಗಳು ನೇಮಕೊಂಡಿರ್ತಾರೆ. ಹೌದು ಸರ್. ಸಂವಿಧಾನ ಹಣಕಾಸು ಆಯೋಗ ಸದಸ್ಯರ ಅರ್ಹತೆಯನ್ನು ಸ್ಥಾಪಿಸಲು ರಾಷ್ಟ್ರಪತಿಗಳಿಗೆ ಅಧಿಕಾರ ನೀಡುತ್ತೆ ಅನ್ನೋಸಲ್ಲ. ಅರ್ಹತೆ ಅವ್ರನ್ನ ಏನಿರಬೇಕು, ಸಂವಿಧಾನದಲ್ಲಿ ಹೆಂಗ್ ಬರ್ಬೇಕು, ಅದು ಪ್ರಧಾನಮಂತ್ರಿ ಅಥವಾ ಇದ್ರ ಮುಖಾಂತರ ಅವ್ರ ಆಯ್ಕೆ, ಅವರ ಒಂದು ಟೆನ್ಯೂರು, ಅವರ ಎಲಿಜಿಬಿಲಿಟಿ ಅವೆಲ್ಲ ಅವ್ರ ಆಯ್ಕೆ ಮಾಡೋದು. ರಾಷ್ಟ್ರಪತಿಗಳು ಜಸ್ಟ್ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ ಅಷ್ಟೇ ಅಲ್ವಾ, ಪ್ರಧಾನಮಂತ್ರಿಯ ನೇತೃತ್ವದ ಶಿಫಾರಸಿನ ಮೇರೆಗೆ ಅಂತ. ಸೊ ಹಾಗಾಗಿ ದಿಸ್ ಇಸ್ ರಾಂಗ್. ಸದಸ್ಯರು ಅಧ್ಯಕ್ಷರು ನಿರ್ದಿಷ್ಟಪಡಿಸಿದ ಅವಧಿಗೆ ಅಧಿಕಾರದಲ್ಲಿರುತ್ತೆ ಮತ್ತು ಮರು ನೇಮಕ್ಕೆ ಅರ್ಹರಲ್ಲ. ದಿಸ್ ಇಸ್ ಆಲ್ಸೋ ರಾಂಗ್. ಮರು ನೇಮಕ್ಕೆ ಅರ್ಹರಿರ್ತಾರೆ ಅವರು, ಹಂಗಾಗಿ ಇದು ರಾಂಗ್. ಸೊ ಯಾವುದು? ಕೇವಲ ಆಪ್ಷನ್ 1. ಯಾವುದು ಸರ್? ಆಪ್ಷನ್ 1A ಅಥವಾ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕೇವಲ ಒಂದು ಕರೆಕ್ಟ್. ಓಕೆ, ಆರ್ಟಿಕಲ್ 280 ಬರ್ತಕ್ಕಂಥದ್ದು ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಹಾಗೆ ನಾಟ್ ಪ್ರೆಸಿಡೆಂಟ್, ಪಾರ್ಲಿಮೆಂಟ್ ಸಂವಿಧಾನದಲ್ಲಿ ಇರೋದ್ರಿಂದ ಪಾರ್ಲಿಮೆಂಟ್ ರೂಲ್ಸ್ ನ ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ 2ನೇ ಆಪ್ಷನ್ ತಪ್ಪು. 3ನೇದು ಯಾಕೆ ತಪ್ಪು? ದೇ ಕ್ಯಾನ್ ಬಿ ರೀಅಪಾಯಿಂಟೆಡ್. ಓಕೆ, ಸೊ ಹಂಗಾಗಿ 3ನೇ ಆಪ್ಷನ್ ತಪ್ಪು. ಈಗ 16ನೇ ಏನ್ ಸುದ್ದಿಲಿತ್ತು ಅಂದ್ರೆ, 16ನೇ ಹಣಕಾಸು ಆಯೋಗ ಅಕ್ಟೋಬರ್ 31 ಮುಗಿತಾ ಇತ್ತು. ಅವರು ರಾಷ್ಟ್ರ ರಿಪೋರ್ಟ್ ಕೊಡಬೇಕಾಗಿತ್ತು. ಅದು ನವೆಂಬರ್ 30 ತನಕ ವಿಸ್ತಾರ ಮಾಡಿದ್ದಾರೆ. 16ನೇ ಹಣಕಾಸು ಆಯೋಗದ ಯಾವಾಗ ಸ್ಥಾಪನೆ ಮಾಡಿದ್ದು? 2023 ಡಿಸೆಂಬರ್ 31 ಸ್ಥಾಪನೆ ಮಾಡಿತ್ತು. ಇದು ಏನು ಇವಾಗ ರಿಪೋರ್ಟ್ ಕೊಡುತ್ತಲ್ಲ, 2026-27ರಿಂದ ನೆಕ್ಸ್ಟ್ 5 ಇಯರ್ಸ್ ತನಕ ಆ ರಿಪೋರ್ಟ್ ಬೇಸಿಸ್ ಮೇಲೆ ಏನೋ ರಾಜ್ಯ ಸರ್ಕಾರಗಳಿಗೆ, ಯೂನಿಯನ್ ಟೆರಿಟರಿಗೆ ದುಡ್ಡುಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಓಕೆ, 5 ಇಯರ್ಸ್ ಪೀರಿಯಡ್ಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು. ಇಟ್ ಈಸ್ ಎಫೆಕ್ಟಿವ್ ಫ್ರಮ್ ಏಪ್ರಿಲ್ 1 ಇಂದ. ಇವಾಗ ಏನು ಹಣಕಾಸು ಬರ್ತಾ ಇದೆ ರಾಜ್ಯಕ್ಕೆ, ಅದು 15ನೇ ಹಣಕಾಸು ಆಯೋಗ NK ಸಿಂಗ್ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಅದ್ರ ಪ್ರಕಾರ 41% ಅಷ್ಟು ನೀಡಬೇಕು ಅಂತ ಶಿಫಾರಸು ಮಾಡಿತ್ತು. 14ನೇದು ಅದು YV ರೆಡ್ಡಿ. ಓಕೆ, ಈಗ ಇದು 16ನೇದು. ಯಾರು ಇದರ ಅಧ್ಯಕ್ಷರು? ಯಾರು? ಓಕೆ, ನಮ್ಮ ನೀತಿ ಆಯೋಗದ ಮಾಜಿ ಉಪಾಧ್ಯಕ್ಷರಿದ್ದಾರೆ ಅರವಿಂದ್ ಪನಾಗಾರಿಯಾ, ಅವರು ಇದರ ಅಧ್ಯಕ್ಷರು ಇವಾಗಿರೋ.
ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ನಾನು ನಿಮ್ಗೆ ಹೇಳಿದೆ ಒಬ್ರು ಅಧ್ಯಕ್ಷರಿರುತ್ತೆ ಪ್ಲಸ್ 4 ಮೆಂಬರ್ಸ್ ಇರ್ತಾರೆ ಅಂತ. ನಾನು ಇಲ್ಲಿ ಅವ್ರ ಹೆಸರು ಕೊಟ್ಟಿದ್ದೀನಿ. ದಿಸ್ ಇಸ್ ಮೆಂಬರ್ಸ್ ಹೆಸರೇನು ಕೇಳೋಕ್ಕಲ್ಲ, ಬಟ್ ಸ್ಟಿಲ್ ನೋಡ್ಕೊಳ್ಳಿ. ರಿಟೈರ್ಡ್ ಬ್ಯೂರೋಕ್ರಾಟ್ ಅನಿಕ್ ಜಾರ್ಜ್ ಮ್ಯಾಥ್ಯೂ ಅಂಡ್ ಎಕಾನಮಿಸ್ಟ್ ಮನೋಜ್ ಪಾಂಡಾ ಅವರು ಫುಲ್ ಮೆಂಬರ್ಸ್ ಆಗಿರ್ತಾರೆ. ಇನ್ನಿಬ್ರು ಮೆಂಬರ್ಸ್ SBI ಗ್ರೂಪ್ ಚೀಫ್ ಎಕನಾಮಿಕ್ ಅಡ್ವೈಸರ್ ಸೌಮ್ಯ ಕಾಂತಿ ಘೋಷ್ ಇರ್ತಾರೆ, ಮತ್ತೆ RBI ಡೆಪ್ಯೂಟಿ ಗವರ್ನರ್ ಟಿ ರವಿಶಂಕರ್ ಅವರು ಪಾರ್ಟ್ ಟೈಮ್ ಮೆಂಬರ್ಸ್. ಒಟ್ಟು 4 ಮೆಂಬರ್ಸ್ ಆಯ್ತು ಅಲ್ವಾ, 2 ಫುಲ್ ಟೈಮ್ 2 ಪಾರ್ಟ್ ಟೈಮ್. ಸೊ 4 ಮೆಂಬರ್ಸ್ ಪ್ಲಸ್ ಒಬ್ರು ಅಧ್ಯಕ್ಷರು, ಯಾರು ಅರವಿಂದ್ ಪನಾಗಾರಿ. ಅರ್ಥ ಆಗಿದೆ ಅನ್ಕೋತೀನಿ. ಸೊ ಏನ್ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಇದು ಸುದ್ದಿಯಲ್ಲಿ ಇದೆಯಾ ನಿಮ್ಗೆ? ಒಂದು ಈ ತರ ಕಮಿಷನ್ಸ್ ಬಗ್ಗೆ ಕೇಳಬಹುದು, ಆ ಒಂದು ಇದ್ರ ಮತ್ತೆ ಸದಸ್ಯರ ಬಗ್ಗೆ ಕೇಳಬಹುದು, ಆರ್ಟಿಕಲ್ ಕೇಳಬಹುದು. ಓಕೆ, ಇನ್ನು ಬೇಕಾದ್ರೆ ನಾವು ಪೊಲಿಟಿಲಿ ಅಡಿಯಲ್ಲಿ ನೋಡೋದಾದ್ರೆ ಆ ಕಂಪ್ಲೀಟ್ ಅವ್ರ ಕೆಲಸಗಳೇನು, ಅವರ ಆರ್ಟಿಕಲ್ ಅಡಿಯಲ್ಲಿ ಏನೇನು ಅವ್ರಿಗೆ ಅರ್ಹತೆ ಅವೆಲ್ಲ ಬರ್ಬೋದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ. ಸೊ ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅರಣ್ಯಗಳ ಹಣಕಾಸು ನೀತಿ 2025 ವರದಿ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಓಕೆ, ಇದೇನು ಅಂತ ಹೇಳೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ಈ ತರದ್ದು 2 ರಿಪೋರ್ಟ್ ಇದೆ. ಒಂದು ದಿಸ್ ಈಸ್ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್, ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ ಬಿಡುಗಡೆ ಮಾಡಿದೆ. ಏನಿದು? ಫಾರೆಸ್ಟ್ ಫೈನಾನ್ಸ್ ರಿಪೋರ್ಟ್ ಅಂತ ಕರಿತೀವಿ. ಓಕೆ, ಫೈನಾನ್ಸ್ ಫಾರ್ ಫಾರೆಸ್ಟ್ 2025 ರಿಪೋರ್ಟ್. ಇದು ಏನಪ್ಪ ಫೈನಾನ್ಸ್ ಅಂದ್ರೆ ಏನು ಅಂದ್ರೆ 2030 ಒಳಗೆ ನಾವು ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಅಂದ್ರೆ ಅದಾಗಬೇಕು ಅಂದ್ರೆ ಎಷ್ಟು ಕಾಡುಗಳು ಬೆಳಿಬೇಕು, ಅರಣ್ಯಗಳು ಬೆಳೆಸಬೇಕು ಅಂತ. ಸೊ ಅದನ್ನ ನಾವು ಅಚೀವ್ ಮಾಡಬೇಕು ಅಂತಂದ್ರೆ ಈಗ ನಾವು ಏನ್ ಅಚೀವ್ ಮಾಡಿದೀವಿ ಅದಕ್ಕಿನ್ನು 3 ಫಸ್ಟ್ ಟ್ರಿಪಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. 3 ಟೈಮ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಲ್ಲಾ ರಾಷ್ಟ್ರಗಳು ಸೇರಿ ಅವಾಗ ನಾವು ಅಚೀವ್ ಮಾಡಕ್ಕಾಗತ್ತೆ ಅಂತ ರಿಪೋರ್ಟ್ ಹೇಳುತ್ತೆ. ಇದರಲ್ಲಿ ಮೇಜರ್ ರೆಕಮೆಂಡೇಶನ್ ಹೇಳುತ್ತೆ. ಅಂದ್ರೆ ನಾವು ಇನ್ನೂ ಅಚೀವ್ ಮಾಡಿಲ್ಲ ನೋಡಿ. ಇಟ್ ಪ್ರೆಸೆಂಟ್ಸ್ ಗ್ಲೋಬಲ್ ಓವರ್ ವ್ಯೂ 2023 ಪಬ್ಲಿಕ್ ಪ್ರೈವೇಟ್ ಫೈನಾನ್ಸ್, ಪಬ್ಲಿಕ್ ಅಂತಂದ್ರೆ ಸರ್ಕಾರ ಮತ್ತೆ ಪ್ರೈವೇಟ್ ನವರು ಎಷ್ಟು ದುಡ್ಡು ಕೊಟ್ಟಿದ್ರೆ ಫಾರೆಸ್ಟ್ ಗ್ರೋತ್ ಮಾಡಕ್ಕೆ ಅಂತಕ್ಕಂಥದ್ದು ಹೇಳುತ್ತೆ. 2050 ತನಕ ನಾವೇನ್ ಗ್ಯಾಪ್ ಮಾಡಬೇಕು, ಅದರ ಗ್ಯಾಪ್ ಏನಿದೆ, ಅದರಿಂದ ಏನೇನು ಅನಾನುಕೂಲ ಏನಾಗುತ್ತೆ, ಇವ್ರು ಏನ್ ದುಡ್ಡು ಕೊಟ್ಟಿಲ್ಲ, ಏನ್ ನಾವು ಅಚೀವ್ ಮಾಡಕ್ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಹೇಳುತ್ತೆ. ಹಂಗೆ ರೆಕಮೆಂಡೇಶನ್ ಹೇಳುತ್ತೆ. ಏನ್ ರೆಕಮೆಂಡೇಶನ್ ಹೇಳುತ್ತೆ? ಸ್ಕೇಲ್ ಟೋಟಲ್ ಇನ್ವೆಸ್ಟ್ಮೆಂಟ್, ಅಂದ್ರೆ ನಾವು 216 ಬಿಲಿಯನ್ ಪರ್ ಇಯರ್ ಗ್ಯಾಪ್ ಇದೆ. ನಾನು ನಿಮಗೆ ಇದು ರೆಕಮೆಂಡೇಶನ್ ತೋರಿಸ್ತೀನಿ. ಫಸ್ಟ್ ಮೇಜರ್ ಕೀ ಫೈಂಡಿಂಗ್ಸ್ ತೋರಿಸ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ಇದು ಏನ್ ಹೇಳುತ್ತೆ ಅಂತಂದ್ರೆ ಇದುವರೆಗೂ ಬರೀ $84 ಅಷ್ಟು ಮಾತ್ರ ಇನ್ವೆಸ್ಟ್ ಆಗಿರೋದು. ಅದ್ರಲ್ಲಿ 91% ಸರ್ಕಾರ, 9% ಪ್ರೈವೇಟ್ ಮಾತ್ರ ಮಾಡಿರೋದು. ನಮಗೆ 2030ಕ್ಕೆ $300 ಬಿಲಿಯನ್ ಬೇಕು. ಸೊ ಗ್ಯಾಪ್ ಎಷ್ಟಾಯ್ತು? $216 ಬಿಲಿಯನ್ ಗ್ಯಾಪ್ ಆಯ್ತು. ಇಷ್ಟು ನಾವು ಫುಲ್ಫಿಲ್ ಮಾಡೋಕೆ 2050ಕ್ಕೆ $498 ಬಿಲಿಯನ್ ಬೇಕು. ಓಕೆ, ಸೊ ಇದನ್ನು ನಾವು ಅಚೀವ್ ಮಾಡಬೇಕು. ಇಷ್ಟು ನಾವು ಮಾಡಿಲ್ಲ ಅಂತಂದ್ರೆ ನಾವು ಅದನ್ನ ನಾವೇನ್ ಅಚೀವ್ಮೆಂಟ್ ಮಾಡಕ್ಕಾಗಲ್ಲ. ಇಲ್ಲಿ ನಮ್ಗೆ ರಾಷ್ಟ್ರವಾರು ಕೂಡ ಅವರು ಒಂದು ಡೀಟೇಲ್ ಕೊಟ್ಟಿದ್ದಾರೆ. ಅಂದ್ರೆ ಚೈನಾ ಅತ್ಯಂತ ಹೆಚ್ಚು ಇನ್ವೆಸ್ಟ್ಮೆಂಟ್ ಇದಕ್ಕೆ ಮಾಡ್ತಾ ಇದೆ ಅಂತ. ಅದನ್ನ ನೆಕ್ಸ್ಟ್ USA, ಆಮೇಲೆ ಇಂಡಿಯಾ. ನೋಡಿ, ಪಬ್ಲಿಕ್ ಡೊಮೆಸ್ಟಿಕ್ ಫೈನಾನ್ಸ್, ಇದು ಕಂಟ್ರೀಸ್ ವಿತ್ ಹೈಯೆಸ್ಟ್ ಪಬ್ಲಿಕ್ ಡೊಮೆಸ್ಟಿಕ್ ಎಕ್ಸ್ಪೆಂಡಿಚರ್ ಆನ್ ಫಾರೆಸ್ಟ್. ಅಂದ್ರೆ ಆ ಒಂದು ಪಬ್ಲಿಕ್ ಲೋಕಲ್ ಗೌರ್ಮೆಂಟ್ಸ್ಗಳು ಏನು ಆ ಒಂದು ರಾಷ್ಟ್ರದಲ್ಲಿ ಏನೇನಿದೆ, ಭಾರತ 3ನೇ ಸ್ಥಾನದಲ್ಲಿದೆ. ಓಕೆ, ಸೊ ಇದನ್ನ ನೋಡ್ತಾ ಹೋದಾಗ ನಮ್ಗೆ ಫಸ್ಟ್ ಅಂಡ್ ಆಲ್ಸೋ ಇದು ಜಾಸ್ತಿ ಇರಬಹುದು ಇನ್ವೆಸ್ಟ್ಮೆಂಟ್, ಬಟ್ ಹಂಗೆ ಹಾಳು ಮಾಡ್ತಾ ಇದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಚೈನಾ ಆಗಿರ್ಬೋದು, US ಆಗಿರ್ಬೋದು, ಬರೀ 17% ಆಫ್ ಡೊಮೆಸ್ಟಿಕ್ ಸ್ಪೆಂಡಿಂಗ್ ಆಗ್ತಾ ಇದೆ, ಅಂದ್ರೆ ಲೋಕಲ್ ಸ್ಪೆಂಡಿಂಗ್ ಆಗ್ತಾ ಇದೆ. ಎಸ್ ಕೊಟ್ಟಿರ್ಬೋದು ಅವರು ಓವರ್ ಆಲ್ ಅಂತ ನೋಡಿದಾಗ $75 ಬಿಲಿಯನ್ ಅಂತ ನೋಡಿದಾಗ. ಬಟ್ ಆ ರಾಷ್ಟ್ರದಲ್ಲಿ ಅವರ ಒಂದು ಹಾಳೇನ್ ಮಾಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ US, ಚೈನಾ ನಿಮ್ಗೆ ಗೊತ್ತಿರೋ 97% ಗ್ಲೋಬಲ್ ಡಿಫಾರೆಸ್ಟೇಷನ್ಗೆ ಮುಖ್ಯವಾದ ಕಾರಣಗಳು. ಆದ್ರೆ ಅವ್ರು ಕೊಡ್ತಾರ ಬರೀ 17% ಆಫ್ ಡೊಮೆಸ್ಟಿಕ್ ಸ್ಪೆಂಡಿಂಗ್. ಸೊ ಇದು ಸಾಲಲ್ಲ ಅಂತಕ್ಕಂಥದ್ದು ಈ ರಿಪೋರ್ಟ್ ಹೇಳುತ್ತೆ. ಆತರ ಇಂಡಿಯಾದ ಬಗ್ಗೆನೂ ಹೇಳುತ್ತೆ. ಇಂಡಿಯಾ ಆಕ್ಚುಲಿ ಇಟ್ ಇಸ್ ಫೈನ್. ಇಂಡಿಯಾ 7.1 ಬಿಲಿಯನ್ ಕೊಟ್ಟಿದೆ. ಇದು ನೋಡೋದಾದ್ರೆ ನಮ್ಮ ಟ್ರಾಪಿಕಲ್ ಕಂಟ್ರೀಸ್ ಅಲ್ಲಿ ಹೈಯೆಸ್ಟ್ ಇದು. ಓಕೆ, ಇಂಡಿಯಾ ಅಲೋನ್ ಸ್ಪೆಂಡ್ ಅರೌಂಡ್ 12.9 ಬಿಲಿಯನ್. ಏನು ನಾವು ಟ್ರಾಪಿಕಲ್ ಅಂದ್ರೆ ಸಮಭಾಜಕ ವೃತ್ತದ ಆಸುಪಾಸು ನೋಡಿದ್ರೆ ಇಂಡಿಯಾ ಹೈಯೆಸ್ಟ್ ಸ್ಪೆಂಡ್ ಮಾಡ್ತಾ ಇದೆ. ಬಟ್ ಸ್ಟಿಲ್ ಇಟ್ ಇಸ್ ನಾಟ್ ಸಾಲ್ತಾ ಇಲ್ಲ. ಬಟ್ ಬೇರೆ ಬೇರೆ ಇನಿಷಿಯೇಟಿವ್ ತಗೊಂಡಿದೆ ಇಂಡಿಯಾ. ಸ್ಪೆಂಡ್ ಕಮ್ಮಿ ಆಗಿದ್ರು ಕೂಡ ಗ್ಲೋಬಲ್ ಎಮಿಷನ್ಸ್ ಕಮ್ಮಿ ಮಾಡಬೇಕು ಅಂತೇಳಿ ರೆಡ್ ಪ್ಲಸ್ ಆಗಿರ್ಬೋದು, ಲೈಫ್ ಅಂತಕ್ಕಂಥದ್ದು ಗೊತ್ತಲ್ವಾ, ಎನ್ವೈರನ್ಮೆಂಟ್ ಫಾರ್ ಲೈಫ್ ಅಂತ, ಗ್ರೀನ್ ಕ್ರೆಡಿಟ್, ಈ ತರ ಎಲ್ಲ ತಂದಿದೆ ಅನ್ನೋದು ಈ ಒಂದು ರಿಪೋರ್ಟ್ ಹೇಳುತ್ತೆ. ಸೊ ಇದನ್ನ ನಾವು ಅಚೀವ್ ಮಾಡಕ್ಕೆ ಏನೇನ್ ಮಾಡಿದೀವಿ ಅದಕ್ಕೆ ಇನ್ನೊಂದು ಕ್ವಶನ್ ಇದೆ. ಐ ವಿಲ್ ಶೋ ಯು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೀವು ಎಕ್ಸಾಮ್ ಅಲ್ಲಿ ನೋಡಿ ಇಷ್ಟೊಂದು ಡೀಟೇಲ್ ಆಗಿ ಕೇಳಿಲ್ಲ ಅಂದ್ರು, ನಿಮಗೆ ಗೊತ್ತಿಲ್ಲ ಆಪ್ಷನ್ಸ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಇದನ್ನ ಯಾರು ಬಿಡುಗಡೆ ಮಾಡಿದ್ರು ಅಂತ ಕೂಡ ಕೇಳ್ಬೋದು ನಿಮ್ಗೆ. ಯಾಕಂದ್ರೆ ಎನ್ವೈರನ್ಮೆಂಟ್ ರಿಲೇಟೆಡ್ ಯಾವತ್ತು ನೀವು ಮಿಸ್ ಮಾಡಬೇಡಿ ಕರೆಂಟ್ ಅಫೇರ್ಸ್ ಸ್ನೇಹಿತರೆ. ಇದು ಅಷ್ಟೇ, ಜಾಗತಿಕ ಅರಣ್ಯ ಸಂಪನ್ಮೂಲ ಮೌಲ್ಯಮಾಪನ, ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸ್ ಅಸೆಸ್ಮೆಂಟ್ ಅನ್ನೋದು ಬಿಡುಗಡೆ ಮಾಡುತ್ತೆ. ಯಾರು ಬಿಡುಗಡೆ ಮಾಡಿದ್ರು? ಇದು ಕೂಡ ವೆರಿ ಇಂಪಾರ್ಟೆಂಟ್.
ಅಂದ್ರೆ ಇದೇನ್ ಮಾಡುತ್ತೆ, ಅದು ಎಷ್ಟು ಸ್ಪೆಂಡಿಂಗ್ ಆಗ್ಬೇಕು ದುಡ್ಡು, ಎಷ್ಟು ಇದಾಗ್ಬೇಕು ಅನ್ನೋದು, ಎಷ್ಟು ಯಾರು ಖರ್ಚು ಮಾಡ್ತಾರೆ ಅದ್ರ ಬಗ್ಗೆ ಹೇಳಿದ್ರೆ, ಫೈನಾನ್ಸ್ ಬಗ್ಗೆ ಹೇಳಿದ್ರೆ, ಇಲ್ಲಿ ಕಾಡು ಎಷ್ಟಿದೆ ಅಂದ್ರೆ ಅರಣ್ಯ ಎಷ್ಟಿದೆ, ಯಾವದಲ್ಲಿ ಅತ್ಯಂತ ಜಾಸ್ತಿ ಆಗ್ತಾ ಇದೆ, ಎಷ್ಟು ಪರ್ಸೆಂಟ್ ಇದೆ, ಯಾವ ಸ್ಟ್ಯಾಂಡ್ ಅಲ್ಲಿ ಇದೆ ರಾಷ್ಟ್ರಗಳು ಅನ್ನೋದ್ರ ಬಗ್ಗೆ ಕೊಡ್ತಕ್ಕಂಥದ್ದು. ಇದನ್ನ ಆಹಾರ ಮತ್ತು ಕೃಷಿ ಸಂಸ್ಥೆ ಬಿಡುಗಡೆ ಮಾಡುತ್ತೆ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಇದು ಒಟ್ಟು ಅರಣ್ಯ ಪ್ರದೇಶ ವಿಷಯದಲ್ಲಿ ಭಾರತ ಮೊದಲ 10 ದೇಶಗಳಲ್ಲಿ ಒಂದಾಗಿದೆ. ದಿಸ್ ಇಸ್ ಕರೆಕ್ಟ್ ಆನ್ಸರ್. ವಾರ್ಷಿಕ ಅಂದ್ರೆ ಎಷ್ಟನೇ ಸ್ಥಾನ ಬರುತ್ತೆ? 9ನೇ ಸ್ಥಾನ ಬರ್ತೀವಿ ನಾವು. ವಾರ್ಷಿಕ ಅರಣ್ಯ ಪ್ರದೇಶಗಳ ಗಳಿಕೆಯಲ್ಲಿ ಭಾರತ ವಿಶ್ವದಂತೆ 3ನೇ ಸ್ಥಾನವನ್ನು ಉಳಿಸಿಕೊಂಡಿದೆ. ಎಸ್, ಅಂದ್ರೆ ನಾವು ಏನು ಫಾರೆಸ್ಟ್ ಕವರ್ ಅಂತೀವಲ್ಲ, ಫಾರೆಸ್ಟ್ ಏರಿಯಾ ಅಥವಾ ಫಾರೆಸ್ಟ್ ಕವರ್ ಅಂದ್ರೆ ವರ್ಷ ಜಾಸ್ತಿ ಆಗ್ತಾ ಇರಬೇಕು, ಅದ್ರಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೀವಿ. ಟೋಟಲ್ ಫಾರೆಸ್ಟ್ ಏರಿಯಾ ಅಂತ ಬಂದಾಗ, ಟೋಟಲ್ ಫಾರೆಸ್ಟ್ ಅಂದ್ರೆ ಎಲ್ಲಿ ನಮಗೆ ಫಾರೆಸ್ಟ್ ಅಲ್ಲಿ ಜಾಸ್ತಿ ಇದೆ ರಾಷ್ಟ್ರಗಳು ಅಂತ ಬಂದಾಗ 9ನೇ ಸ್ಥಾನದಲ್ಲಿ, 9th ರ್ಯಾಂಕ್ ಅಲ್ಲಿ ಬರ್ತೀವಿ. ಓಕೆ, ಸೊ ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್. ಸೊ ಇದನ್ನ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ. ಓಕೆ, ಇದು ದಿಸ್ ಕಂಡಕ್ಟ್ ಎವ್ರಿ 5 years ಒಂದ್ಸಲ ಮಾಡೋದು, ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಟೋಟಲ್ ಫಾರೆಸ್ಟ್ ಏರಿಯಾ ಅತ್ಯಂತ ಜಾಸ್ತಿ ಇರೋ ರಷ್ಯಾದಲ್ಲಿ, ಆಮೇಲೆ ಬ್ರೆಜಿಲ್, ಆಮೇಲೆ ಕೆನಡಾ, ಆಮೇಲೆ USA, ಆಮೇಲೆ ಚೈನಾ. ಅಂದ್ರೆ ಭಾರತ 9th ಪ್ಲೇಸ್ ಅಲ್ಲಿ ಬರುತ್ತೆ. ಓಕೆ, ಭಾರತ ಎಲ್ಲಿ ಬರುತ್ತೆ ಸರ್? 9th ಪ್ಲೇಸ್ ಬರುತ್ತೆ. 3rd ಪೊಸಿಷನ್ ಆನ್ಯುಯಲ್ ಫಾರೆಸ್ಟ್ ಗೇನ್, ವರ್ಷ ಜಾಸ್ತಿ ಫಾರೆಸ್ಟ್ ನಾವು ಪಡ್ಕೋತಾ ಇರೋದ್ರಲ್ಲಿ 3ನೇ ಪೊಸಿಷನ್. ಬಟ್ ಟೋಟಲ್ ಏರಿಯಾ ಇರೋದ್ರಲ್ಲಿ ನಾವು ಗ್ಲೋಬಲ್ ಆಗಿ ಒಂದು ಗ್ಲೋಬಲಿ ನೋಡಿದ್ರೆ 9ನೇ ಪೊಸಿಷನ್ ಅಲ್ಲಿ ಇದ್ದೀವಿ. ಓಕೆ, ಇನ್ನು ಇವೆಲ್ಲ ಅಚೀವ್ ಮಾಡಕ್ಕೆ ಏನ್ ಕಾರಣ ನೋಡಿ, ಇದೊಂದೇ ಅಲ್ಲ, ಇಲ್ಲಿ ನಾವು ಇಂಡಿಯಾ ಸ್ಪೆಸಿಫಿಕ್ ಫೈಂಡಿಂಗ್ ಈ ರಿಪೋರ್ಟ್ ಅಲ್ಲಿ ನೋಡಿದ್ವಲ್ಲ, ಎಲ್ಲದಕ್ಕೂ ಪ್ರಮುಖ ಕಾರಣ ಭಾರತ ಸರ್ಕಾರ ತಗೊಂಡಿರತಕ್ಕಂತ ಒಂದಷ್ಟು ಇಂಪಾರ್ಟೆಂಟ್ ಕಾರ್ಯಗಳು. ಅದು ಏನು ಅಂದ್ರೆ ನಮ್ದು ಕಾಯ್ದೆಗಳಿವೆ, ಇದು ನಿಮ್ಗೆ ಗೊತ್ತಿರಬೇಕು, ಅದು ಓದ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಏಕ್ ಪೇಡ್ ಮಾ ಕೆ ನಾಮ್ ಅಂತ ಒಂದು ಮರ ಅಮ್ಮನ ಹೆಸರಲ್ಲಿ ಅಂತಕ್ಕಂಥ ಇನಿಷಿಯೇಟಿವ್ ಆಗಿರ್ಬೋದು. ಕ್ಯಾಂಪ ಅಂದ್ರೆ ನಮ್ಮ ಕಂಪೆನ್ಸೇಟರಿ ಫಾರೆಸ್ಟ್ ಫಂಡ್ ಮ್ಯಾನೇಜ್ಮೆಂಟ್ ಏನಿದೆ ಅಲ್ವಾ, ಯಾರು ಕಾಡನ್ನ ಕಡಿದ್ರೆ ಅದಕ್ಕೆ ಸಪರೇಟ್ ಆಗಿ ಬೇರೆ ಜಾಗದಲ್ಲಿ, ಗೊತ್ತುಪಡಿಸಿದ ಜಾಗದಲ್ಲಿ, ನಾನ್ ಫಾರೆಸ್ಟ್ ಏರಿಯಾಗಳಲ್ಲಿ ಅವರು ಆ ಒಂದು ಅರಣ್ಯ ಬೆಳೆಸಬೇಕಾಗತ್ತೆ. ಸೊ ಆ ಫಂಡ್ ಏನು ಬಿಡುಗಡೆ ಮಾಡಬೇಕು ಅದಾಗಿರ್ಬೋದು. ನ್ಯಾಷನಲ್ ಮಿಷನ್ ಫಾರ್ ಗ್ರೀನ್ ಇಂಡಿಯಾ ಅಂತ ಆಗಿರ್ಬೋದು. ಸೊ ಇವೆಲ್ಲ ಅದರ್ ಇನಿಷಿಯೇಟಿವ್ಸ್ ಗಳಿಂದ ನಾವು ಪ್ರತಿ ವರ್ಷ ಕೂಡ ನಮ್ಮ ದೇಶದಲ್ಲಿ ಅರಣ್ಯಗಳ ಒಂದು ಇದನ್ನ ಜಾಸ್ತಿ ಮಾಡ್ಕೋತಾ ಇದೀವಿ. ಅದು ಈ ರಿಪೋರ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಯಾಕೆ ಮಾಡ್ಕೋತಾ ಇದೀವಿ ಅಂದ್ರೆ ಈ ಇನಿಷಿಯೇಟಿವ್ಗಳು ಅಂತ. ಈ ಪಾಯಿಂಟ್ಸ್ ಗಳು ನೋಡ್ಕೊಂಡು ಇದನ್ನು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ ಇಲ್ಲಿ. ಸೊ ಯಾರ್ಯಾರು ಬಿಡುಗಡೆ ಮಾಡ್ತಾರೆ ಈ ರಿಪೋರ್ಟ್ ಅಲ್ಲಿ ಏನಿದೆ, ಸೊ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಇಷ್ಟು ನೋಡ್ಕೊಂಡು ಸಾಕು. ನೆಕ್ಸ್ಟ್, ಇನ್ ರಾಕ್ ಆನ್ ವ್ಯಾಯಾಮ, ಇದು ನೋಡಿ ಮೊನ್ನೆ ಕೇಳಿದ ಯಾವ್ದ್ರಲ್ಲಿ DCC ಬ್ಯಾಂಕ್ ಎಕ್ಸಾಮ್ ಅಲ್ಲಿ ಕೇಳಿದ. ಓಕೆ, ಈ ವೀಕ್ ಕರೆಂಟ್ ಅಫೇರ್, ಅದೇ ವೀಕ್ ಜಸ್ಟ್ 1 week ಗ್ಯಾಪ್ ಅಲ್ಲಿ, ಅಂದ್ರೆ ಅವ್ರ ಕ್ವಶನ್ ಪೇಪರ್ ಜಸ್ಟ್ 1 week 2-3 days ಅಲ್ಲಿ ಮುಂಚೆ ಅವ್ರು ಮಾಡೋದು ಅನ್ನಂಗ ಅರ್ಥ ಆಗುತ್ತೆ. DCC ಬ್ಯಾಂಕ್ ಅಲ್ಲಿ ಯಾವಾಗಲೂ ಹಂಗೆ ಮಾಡೋದು, 1 week ವಿತಿನ್ ಈ ವೀಕಲ್ಲಿ ಅವರು ಕ್ವಶನ್ ಪೇಪರ್ ಪ್ರಿಂಟ್ ಮಾಡೋದು. ಸೊ ಹಂಗಾಗಿ ಇದು ಭಾರತೀಯ ನೌಕಾಪಡೆ ಮತ್ತು ಕೊರಿಯನ್ ಗಣರಾಜ್ಯ ನೌಕಾಪಡೆ ನಡುವೆ ದ್ವಿಪಕ್ಷೀಯ ನೌಕಾ ವ್ಯಾಯಾಮ. ಎಸ್, ಕರೆಕ್ಟ್. ಇನ್ರಾಕ್ ವ್ಯಾಯಾಮ ಉದ್ಘಾಟನಾ ಆವೃತ್ತಿ ಭಾರತದಲ್ಲಿ ನಡೆಸಲಾಗ್ತದೆ. ದಿಸ್ ಇಸ್ ರಾಂಗು, ಕೇವಲ ಒಂದು ಮಾತ್ರ ಕರೆಕ್ಟ್. ಯಾಕಂದ್ರೆ ಇದು ನಡೀತಿರೋದು, ಯಾಕೆ ಇದನ್ನ ಎಕ್ಸಾಮ್ ಕೇಳಿದ್ರೆ, ಇಟ್ ಈಸ್ ದ ಫಸ್ಟ್ ಆವೃತ್ತಿ, ಮೊದಲ ಆವೃತ್ತಿ ಇದು. ಇಂಥದ್ದು ಹೊಸದಾಗಿ ಆಗಂತದ್ದು ಕೇಳ್ತಾನೆ, ಹಾಗಾಗಿ ನೋಡ್ಕೋಬೇಕು. ಇದು ನಡೀತಾರೆ ಸೌತ್ ಕೊರಿಯಾದಲ್ಲಿ. ಓಕೆ, ಸೌತ್ ಕೊರಿಯಾ. ಇಲ್ಲಿ ಏನ್ ಕೇಳಿದ ಎಕ್ಸಾಮ್ ಅಲ್ಲಿ, ಮೊನ್ನೆ DCC ಬ್ಯಾಂಕ್ ಎಕ್ಸಾಮ್ ಆಯ್ತು, ಅದ್ರಲ್ಲಿ ಏನ್ ಕೇಳಿದ ಅಂತ ನಾನು ಹೇಳ್ತೀನಿ. ಅದರಲ್ಲಿ ಭಾರತದ INS ಸಹ್ಯಾದ್ರಿ ಭಾಗವಹಿಸಿದ್ರೆ, ಸೌತ್ ಆಫ್ರಿಕಾದ ರಾಕಾಸ್ ಜೋನ್ ನ್ಯಾಮ್ ಅಂತಕ್ಕಂಥ ಶಿಪ್, ನೇವಿ ಶಿಪ್ ಭಾಗವಹಿಸುತ್ತೆ ಈ ನಾವಲ್ ಎಕ್ಸರ್ಸೈಸ್ ಅಲ್ಲಿ. ಓಕೆ, ನೌಕಾ ಎಕ್ಸರ್ಸೈಸ್ ಅಲ್ಲಿ ಇದನ್ನ ಕೇಳಿದ. ಕೊರಿಯಾದಲ್ಲಿ ಯಾವ ಶಿಪ್ ಭಾಗವಹಿಸಿತ್ತು ಅಂತ ಕೇಳಿದ. ನೋಡಿ ಹೆಂಗ್ ಕೇಳಬಹುದು ಎಕ್ಸಾಮ್ ಅಲ್ಲಿ ಅಂತ. ಶಿಪ್ ಅಂತ ಕೇಳಬಹುದು, ಅಥವಾ ಇದು ಮೊದಲನೇ ಆವೃತ್ತಿ ಅದನ್ನ ಕೇಳಬಹುದು, ಎಲ್ಲಿ ನಡೀತಾ ಇದೆ ಅಂತ ಕೇಳಬಹುದು. ಈ ತರದೆಲ್ಲ ಎಕ್ಸಾಮ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆ, ಇಟ್ ಇಸ್ ದ ಫಸ್ಟ್ ಎವರ್ ಬೈಲ್ಯಾಟ್ರಲ್ ನಾವಲ್ ಎಕ್ಸರ್ಸೈಸ್. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗುದು. ಅದೇ ತರ ಜೆಮೆಕ್ಸ್ ಅಂತಕ್ಕಂಥದ್ದು, ಇದು ಭಾರತ ಮತ್ತು ಜಪಾನ್ ನಡುವೆ ನಡೆಯುವ ದ್ವಿಪಕ್ಷೀಯ ನೌಕಾ ವ್ಯಾಯಾಮ. ಇದು 2020 ಆವೃತ್ತಿನ ಜಪಾನ್ ಇದನ್ನ ಆಯೋಜಿಸ್ತಾ ಇದೆ. ಇದು ಮುಕ್ತ ಮತ್ತು ಅಂತರ್ಗತ ಇಂಡೋ ಸ್ಪೆಸಿಫಿಕ್ ತತ್ವಗಳನ್ನು ಎತ್ತಿಡಿಯುತ್ತೆ. ಯಾವ್ದು ಕರೆಕ್ಟ್ ಸರ್? 3 ಕರೆಕ್ಟ್. ಇದು ಜಪಾನ್ ನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಎಲ್ಲಿ ಜಪಾನ್ ಸಿ ಹತ್ರ ಬರುತ್ತೆ. ಇದು ಇಂಡೋ ಪೆಸಿಫಿಕ್ ಸಿ ಅಂತ ಏನ್ ಕರಿತೀವಿ, ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಎಕ್ಸರ್ಸೈಸ್. ಈಗ ಅಕ್ಟೋಬರ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಕಯೂಶ್ ಜಪಾನ್, ವೆಸ್ಟರ್ನ್ ಕೋಸ್ಟ್ ಆಫ್ ಕ್ಯೂಶೋ ಜಪಾನ್ ಹತ್ರ ನಡೀತಾ ಇರ್ತಕ್ಕಂಥದ್ದು. ಭಾರತದ ಸಹ್ಯಾದ್ರಿ ಮತ್ತೆ ಜಪಾನ್ನ JMSDF ಶಿಪ್. ನೋಡಿ ಇಲ್ಲಿ ಕೊರಿಯಾದಲ್ಲಿ ಭಾಗವಹಿಸುತ್ತಲ್ಲ ಸಹ್ಯಾದ್ರಿ, ಅದೇ ಇಲ್ಲಿ ಜಪಾನ್ಗೂ ಹೋಗುತ್ತೆ ಈ ಎಕ್ಸರ್ಸೈಸ್ಗೆ. ನೋಡಿದ್ರಾ, ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ. ಇತ್ತೀಚೆಗೆ IUCN ಅಳವಡಿಸಿಕೊಂಡ ಚಲನೆ 042 ಅಂದ್ರೆ ಮೋಷನ್ 042 ಅಂತಕ್ಕಂಥದ್ದು ಏನು ಅಂತ ನೋಡಿ. IUCN ಬಗ್ಗೆ ನಾವು ಪ್ರೀವಿಯಸ್ ವೀಕ್ ಅಲ್ಲೂ ಮಾಡಿದೀವಿ, ನೋಡ್ಕೊಳ್ಳಿ. IUCN ಏನ್ ನಡೀತಾ ಇದೆ, ಒಂದು ಸಮ್ಮಿಟ್ ನಡೀತಾ ಇದೆ, ಕಾಂಗ್ರೆಸ್ ಸಮ್ಮಿಟ್ ಅಂತಕ್ಕಂಥದ್ದು. ಎಲ್ಲಿ? ಅಬುದಾಬಿ, UAE ನಡೀತಾ ಇದೆ, ಅಬುದಾಬಿಲಿ ನಡೀತಾ ಇದೆ. ಸೊ ಅಲ್ಲಿ ಈ ಒಂದು ಇದನ್ನ ಅವರು ಕನ್ಕ್ಲೂಡ್ ಮಾಡಿದ್ದಾರೆ. ಮೋಷನ್ ಅಂದ್ರೆ ಅಲ್ಲಿ ಏನೇನ್ ಮಾಡ್ಬೇಕು ಅಂತಕ್ಕಂಥದ್ದು, ಆ ಒಂದು ಔಟ್ಕಮ್ ಬರುತ್ತಲ್ಲ, ಅದರಲ್ಲಿ ದಿಸ್ ಈಸ್ ಆಲ್ಸೋ ಒನ್.
ಏನಿದು? ಕಲ್ಲಿದ್ದಲು, ತೈಲ ಮತ್ತು ಅನಿಲ ಜಾಗತಿಕ ಹಂತ ಹಂತದ ಬಳಕೆ ಮತ್ತು ಹೊರ ತೆಗೆಯುವ ಯೋಜನೆ ನಿಲ್ಲಿಸುವುದು. ಇದು ಕರೆಕ್ಟಾ ಅಥವಾ ಇದು ಕರೆಕ್ಟಾ? ಇದು ಕರೆಕ್ಟಾ? ಇದು ಕರೆಕ್ಟಾ? ಪಟಾಪಟ ಅಂತ ಹೇಳ್ಬೇಕು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನಪ್ಪಾ ಇದು ಅಂದ್ರೆ, ನೋಡಿ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ನಾವು ಹಂತ ಹಂತವಾಗಿ ಕಂಪ್ಲೀಟ್ ಎರಾಡಿಕೇಟ್ ಮಾಡಬೇಕು ಅಂತ. ಅಂದ್ರೆ ತೈಲನ ಉತ್ಪಾದನೆ ಮಾಡೋದೇ ನಿಲ್ಲಿಸ್ಬೇಕು, ಅಂದ್ರೆ ಮೈನಿಂಗ್ ಮಾಡೋದು ನಿಲ್ಲಿಸ್ಬೇಕು. ಆ ಕಾರ್ಮಿಕರಿಗೆ, ಸಮುದಾಯಕ್ಕೆ ನ್ಯಾಯಯುತ ಪರಿವರ್ತನೆ, ಅವ್ರಿಗೆ ಬೇರೆ ಕೆಲಸ ನ್ಯಾಯಯುತವಾಗಿ ಏನ್ ಕೊಡಬೇಕು, ಪಳಕಿಯಿಂದ ಪೂರೈಕೆಯನ್ನು ಜಾಗತಿಕ ಆಡಳಿತ ನಿರ್ಣಾಯಕ ಅಂತರ ಕಾಯ್ಕೊಳ್ಬೇಕು. ಹಿಂಗ್ ಮಾಡಿದ್ರೆ ಮಾತ್ರ ನಾವು ಏನೋ ಈ ಒಂದು ಎಮಿಷನ್ಸ್ ನ ತಡೆಯಕ್ ಸಾಧ್ಯ, ಮತ್ತೆ ನಮಗೆ ಗ್ಲೋಬಲ್ ವಾರ್ಮಿಂಗ್ ತಡೆಯಕ್ ಸಾಧ್ಯ, ಪರಿಸರ ಸಂರಕ್ಷಣೆ ಮಾಡಕ್ ಸಾಧ್ಯ. ಮಾಡ್ತೀವಿ ನಾವು ಬೇರೆ ಬೇರೆ ಅದನ್ನ ಗ್ಲೋಬಲ್ ಎಮಿಷನ್ಸ್ ಅಲ್ಲಿ ಇರ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸಸ್ ನ ಸಿಕ್ವಟ್ರೈಸ್ ಮಾಡ್ತೀವಿ, ಕಾರ್ಬನ್ ಅದು ಫೈನ್, ಬಟ್ ಎಮಿಷನ್ ಮಾಡೋದೇ ತಡಿಬೇಕು. ಇದರಿಂದ ಆಗೋದು ಬೇರೆ ಬೇರೆ ಟೆಕ್ನಾಲಜಿ ಯೂಸ್ ಮಾಡಿ ಅಂತ ಹೇಳುತ್ತೆ. ಇದು ಮೊದಲ ಬಾರಿಗೆ ಹೇಳುತ್ತೆ, ವಿಜ್ಞಾನ ದಶಕಗಳಿಂದ ನಮ್ಗೆ ಹೇಳ್ತಾ ಇದೆ, ಲಾಸ್ಟ್ ದಶಕದಿಂದ ಹೇಳ್ತಾ ಇದೆ, ಏನು ಪಳೆಯುಳಿಕೆ ಇಂಧನಗಳನ್ನು ವಿಸ್ತರಿಸುವಾಗ ನಾವು ಪ್ರಕೃತಿ ರಕ್ಷಿಸಲು ಸಾಧ್ಯವಿಲ್ಲ ಅಂತ. ಅಂದ್ರೆ ನೀವು ಪಳೆಯುಳಿಕೆ ಇಂಧನಗಳನ್ನ ನೀವು ತೆಗಿತಾನೆ ಇರ್ತೀರಾ, ಫಾಸಿಲ್ ಫ್ಯೂಯಲ್ಸ್ ಗಳನ್ನ ಮಾಡ್ತಾನೆ ಇರ್ತೀರಾ, ಅದನ್ನ ನಾವು ಎಮಿಷನ್ ನ ಸಿಕ್ವಿಟ್ರೈಸ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಪರಿಸರ ಸಂರಕ್ಷಣೆ ಆಗ್ಬೇಕು ಅಂದ್ರೆ ಇದನ್ನ ನಾವು ತಡಿಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಸೊ ಈ ತರ ಅದನ್ನ ಮೋಷನ್ 042 ಅಂತ ಹೇಳಿ ಕರೀತಾರೆ. ಸೊ ವೆರಿ ಇಂಪಾರ್ಟೆಂಟ್. ಅದೊಂದೇ ಅಲ್ಲ, ಕ್ರೈಮ್ಸ್ ದಟ್ ಎಫೆಕ್ಟ್ ಎನ್ವೈರನ್ಮೆಂಟ್ ಅಂತಕ್ಕಂಥದ್ದು ಕೂಡ ಈ ಒಂದು ಲ್ಯಾಂಡ್ ಮಾರ್ಕ್ ರೆಸೊಲ್ಯೂಷನ್ ಕೂಡ ಪಾಸ್ ಮಾಡ್ತಾರೆ ಈ ಒಂದು ಮೀಟಿಂಗ್ ಅಲ್ಲಿ, ಸಮ್ಮೇಳನದಲ್ಲಿ. ಅಂದ್ರೇನು? ಅಕ್ರಮ ಮರೆ ಕಡಿಯುವುದು, ಅರಣ್ಯ ನಾಶ, ಗಣಿಗಾರಿಕೆ, ಮೀನುಗಾರಿಕೆ, ವನ್ಯಜೀವಿ ಕಳ್ಳ ಸಾಕಣೆ, ಇಂತಹ ಅಪರಾಧಗಳನ್ನ, ಮಾನವ ಜೀವ ವೈವಿಧ್ಯತೆ ಮತ್ತು ಮಾನವ ಹಕ್ಕುಗಳಿಗೆ ಪ್ರಮುಖ ಬೆದರಿಕೆಗಳನ್ನು ಗುರುತಿಸಬೇಕು. ಎಲ್ಲಾ ರಾಷ್ಟ್ರಗಳು, ಸರ್ಕಾರಗಳು ಕಾನೂನು ಜಾರಿ ಮಾಡಿ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಮಾತಾಡ್ತಾರೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. IUCN ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ ಎಲ್ಲಿ ನಡೀತಾ ಇದೆ? ಅಬುದಾಬಿ, UAE ನಡೀತಾ ಇದೆ. ಸೊ ಕೂತಿರ್ಲಿ. ನೆಕ್ಸ್ಟ್, ಆಪರೇಷನ್ ಫೈರ್ ಟ್ರಯಲ್ ಅನ್ನು ಪ್ರಾರಂಭಿಸಿದವರು ಯಾರು? ಆಪರೇಷನ್ ಫೈರ್ ಟ್ರಯಲ್ ಅಂತ ಇದೆಯೋ ಕಂದಾಯ ಗುಪ್ತಚರ ನಿರ್ದೇಶನಾಲಯ. ಏನಪ್ಪಾ ಇದು ಅಂದ್ರೆ, ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಚೀನಾನಿಂದ ಕಳ್ಳ ಸಾಗಣೆ ಮಾಡಿದ್ರು, ಏನು ಸರ್, ಕ್ರ್ಯಾಕರ್ಸ್ನ ಅಂದ್ರೆ ಪಟಾಕಿಗಳನ್ನ. ಅದನ್ನ ನವಸೇವಾ ಪೋರ್ಟ್, ಅಂದ್ರೆ ನಾವು ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತ ಏನ್ ಕರಿತೀವಿ, ಮುಂಬೈ. ಸೊ ಅಲ್ಲಿ 40 ಫೂಟ್ ದೊಡ್ಡ ಕಂಟೈನರ್ನ ಅವರು ವಶಪಡಿಸ್ಕೋತಾರೆ. ಯಾರು ಸರ್? ಡೈರೆಕ್ಟರೇಟ್ ರೆವೆನ್ಯೂ ಇಂಟೆಲಿಜೆನ್ಸ್ ಅಂಡರ್ ದ ಸೆಂಟ್ರಲ್ ಬೋರ್ಡ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸಸ್, ಕಸ್ಟಮ್ಸ್ ನ ಅಡಿಯಲ್ಲಿ. ಏನು ಅಂತಂದ್ರೆ, ಅಲ್ಲಿ ಒಬ್ಬ ಗುಜರಾತ್ ಅವನು ಏನ್ ಮಾಡಿ, ಏನೋ ಒಂದು ಕಂಟೈನರ್ನ ಅವ್ರು ತಗೊಂಡ್ಬರ್ತಾರೆ. ಆ ಕಂಟೈನರ್ ನಲ್ಲಿ ಫೈರ್ ಕ್ರ್ಯಾಕರ್ ಇರಲ್ಲ, ಲೆಗಿಂಗ್ಸ್ ಇರುತ್ತೆ, ಕ್ಲಾತಿಂಗ್ ಇರುತ್ತೆ, ಅದ್ರ ಅಡಿಲಿ ನಮ್ಗೆ ಫೈರ್ ಕ್ರ್ಯಾಕರ್ ಇರುತ್ತೆ. ಒಟ್ಟು ಎಷ್ಟಿರುತ್ತೆ ಅದು ಫೈರ್ ಕ್ರ್ಯಾಕರ್ಸ್ ಅಂದ್ರೆ 4.82 ಕೋಟಿಯಷ್ಟು ಆ ಪಟಾಕಿಗಳು. ಓಕೆ, 46,640 ಪೀಸಸ್ಗಳು ವಶಪಡಿಸ್ಕೋತಾರೆ. ಆತರ ಅದಕ್ಕೆ ಯಾಕಂದ್ರೆ ಅವರು ಏನೋ ಟ್ಯಾಕ್ಸ್ ಕಟ್ಟಿರಲ್ಲ, ಅಂತ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ನಮ್ದು ಏನೇನೋ ಆಮದು ಮಾಡ್ಕೋಬೇಕು, ಏನ್ ತರಬಾರ್ದು ಅಂತೆಲ್ಲ ಇರುತ್ತೆ. ಈ ತರ ಕಳ್ಳ ಸಾಗಣೆ ಮಾಡ್ತಕ್ಕಂಥದ್ದು ಇದನ್ನ ಆಪರೇಷನ್ ಫೈರ್ ಟ್ರಯಲ್ ಅಂತ ಹೇಳಿ ಮಾಡಿ ಅವರು ವಶಪಡಿಸ್ಕೊಂಡಿರೋದು. ಸೊ ಕೇಳಬಹುದು, ಯಾಕಂದ್ರೆ ಈಗ ದೀಪಾವಳಿ ಹಬ್ಬ ಆಯ್ತಲ್ಲ, ಸೊ ಹಂಗಾಗಿ ಕೇಳ್ತಾರೆ. ಮೌಂಟ್ ಲೆವೋಟೊಬಿ ಜ್ವಾಲಾಮುಖಿ ಎಲ್ಲಿದೆ ನೋಡಿ? ಮೌಂಟ್ ಲೆವೋಟೊಬಿ ಜ್ವಾಲಾಮುಖಿ ಇಂಡೋನೇಷ್ಯಾದಲ್ಲಿ ಎಲ್ಲಿದೆ? ಇವೆಲ್ಲ ಇಂಡೋನೇಷ್ಯಾನ. ಎಲ್ಲಿದೆ ಇಂಡೋನೇಷ್ಯಾದಲ್ಲಿ? ಯಾವುದದು? ಈಸ್ಟ್ ನೋಸಾ ತೆಂಗಾರಾ ಪ್ರೊವಿನ್ಸಿಯನ್ಸ್ ಅಂತ ಕರಿತೀವಿ ಅದನ್ನ. ಓಕೆ, ಇದು 10 ಕಿಲೋಮೀಟರ್ ತನಕ ಆಶ್ ನ, ಇಲ್ಲಿ ನೋಡಿ 10 ಕಿಲೋಮೀಟರ್ ತನಕ ಇಂಟು ದ ಸ್ಕೈ ಅದರ ಒಂದು ಹೊಗೆ, ಅದರ ಆಶ್ಗಳು ರೈಸ್ ಆಗಿದೆ, ಅಷ್ಟು ಜೋರಾಗಿ ಅದು ಎಮಿಟ್ ಮಾಡಿದೆ ಅಂತ. ಓಕೆ, ಕಂಟಿನ್ಯೂಸ್ ಒಂದೇ ದಿನದಲ್ಲಿ 9 ಮಿನಿಟ್ಸ್ ಅಲ್ಲಿ ತುಂಬಾ ಸಲ ಎಮಿಟ್ ಮಾಡಿದೆ. ಹಂಗಾಗಿ ಸುದ್ದಿಯಲ್ಲಿದೆ. ಕೇಳ್ತಾನೆ ಇದ್ರದ್ದು ಒಂದು ದಿವಸ ಬರೆಯಲ್ಲಿ ಕೇಳ್ತಾನೆ, ನೋಡ್ಕೊಳ್ಳಿ ಸ್ನೇಹಿತರೆ. ಇಟಲಿ, ಇಂಡೋನೇಷ್ಯಾ ಇದ್ರದ್ದು ಪ್ರಮುಖವಾದ ಜ್ವಾಲಾಮುಖಿ ಹೆಸರುಗಳನ್ನು ತಿಳ್ಕೊಳ್ಳಿ. ಎಸ್ಪೆಷಲಿ ಕರೆಂಟ್ ಅಫೇರ್ ಇರಲ್ಲ ಅಷ್ಟೇ, ಅದನ್ನ ತುಂಬಾ ಡೀಟೇಲ್ ಆಗಿ ಕೇಳಕ್ ಹೋಗಲ್ಲ. ಓಕೆ, ಜ್ವಾಲಾಮುಖಿ ಅಂದ ತಕ್ಷಣ ಜ್ವಾಲಾಮುಖಿದ ಬೇಸಿಕ್ಸ್ ನಿಮ್ಗೆ ಗೊತ್ತಿರ್ಬೇಕು, ಹೆಂಗಾಗತ್ತೆ ಏನೋ, ಪ್ರಾಕೃತಿಕ ಭೂಗೋಳಶಾಸ್ತ್ರ ಓದ್ಬೇಕಾಗತ್ತೆ. ಓಕೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ #23 ಉಪಕ್ರಮ ಯಾವುದಕ್ಕೆ ಸಂಬಂಧಿಸಿದೆ ನೋಡಿ? 23 ಅಕ್ಟೋಬರ್ ನಾವು ಸ್ನೋ ಲೆಪಾರ್ಡ್ ಡೇ ಮಾಡ್ತೀವಿ. ಹಂಗಾಗಿ ಇದೊಂದು ಅಕ್ಟೋಬರ್ 23. ಹಾಗಾಗಿ ಇದು 23 ಅಂತ ಒಂದು ಹ್ಯಾಶ್ಟ್ಯಾಗ್ ನ ನಾವು ಲಾಂಚ್ ಮಾಡ್ತೀವಿ. ಏನಿದು 23 ಮಿನಿಟ್ಸ್ ಹಿಮಚಿರತೆ ಸಂರಕ್ಷಣೆಗೆ ಜಾಗೃತಿ ಮೂಡಿಸಲು 23 ನಿಮಿಷ ದೈಹಿಕ ಚಟುವಟಿಕೆ ಉತ್ತೇಜಿಸಬೇಕು. ಅಂದ್ರೆ ಎಲ್ಲರೂ ಕೂಡ ಸೈಕ್ಲಿಂಗ್ ಮಾಡೋದು, ಓಕೆ, ಎಕ್ಸರ್ಸೈಸ್ ಮಾಡೋದು, ವಾಕಿಂಗ್ ಮಾಡೋದು, ಯೋಗ ಮಾಡೋದು, ಈ ತರದ್ದು ಏನಾರು ಮಾಡಿದಾಗ ಅವೇರ್ನೆಸ್ ಮಾಡುತ್ತೆ. ಎಲ್ಲರೂ ಯಾಕೆ ಮಾಡ್ತಾ ಇದ್ದಾರೆ ಅಂತ ನೋಡ್ತಾರೆ. ಸೊ ಈಗ ಮಾಡಿದಾಗ ಗೊತ್ತಾಗ್ತದೆ ಸ್ನೋ ಲೆಪರ್ಡ್ ನ ಕಾಪಾಡಬೇಕು ಅಂತ. ಯಾಕಂದ್ರೆ 23 ಆಗಸ್ಟ್ ನಾವು ಸ್ನೋ ಲೆಪರ್ಡ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಎಸ್, ನೆಕ್ಸ್ಟ್ ಬರ್ತೇನೆ. ಜಾಗತಿಕ ಮಟ್ಟದಲ್ಲಿ ಕದ್ದ ಸಾಂಸ್ಕೃತಿಕ ವಸ್ತುಗಳ ವಿಶ್ವದ ಮೊದಲ ವರ್ಚುವಲ್ ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ವರ್ಲ್ಡ್ ಫಸ್ಟ್ ವರ್ಚುವಲ್ ಮ್ಯೂಸಿಯಂ
ಈ ತರ ಇರುತ್ತೆ ಅಂತ ಸ್ಕೋರಲ್ ಒಳ್ಳೆ ಮರ ಟೈಪ್ ಇರುತ್ತೆ, ಬನಾನಾ ಟ್ರೀ ಟೈಪಿಂಗ್ ಎಲ್ಲ. ಅಂದ್ರೆ ಅದು ವರ್ಚುವಲ್ ಅಂತ ಹೇಳ್ತಾ ಇರೋದು. ವರ್ಚುವಲ್ ಅಂದ್ರೆ ಏನೋ ಆನ್ಲೈನ್ ಅಲ್ಲಿ, ಯಾವುದೇ ಆದ ಒಂದು ಫಿಸಿಕಲ್ ಅಲ್ಲ. ಇದು ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟು ನೋಡಿ, ಈಗ ಮ್ಯೂಸಿಯಂ ಏನ್ ಮಾಡ್ತೀವಿ, ಅದು ಹೆಚ್ಚಿಗೆ ಆಗ್ತಾ ಇರುತ್ತೆ, ರೈಸ್ ಆಗ್ತಾ ಇರುತ್ತೆ. ಈ ವರ್ಚುವಲ್ ಅಲ್ಲ, ಇದು ವರ್ಚುವಲ್ ಕಮ್ಮಿ ಆಗ್ತಾ ಇರುತ್ತೆ. ಏನ್ ಸರ್ ಹಂಗೆ ಕಮ್ಮಿ ಆಗೋದು ಅಂದ್ರೇನು, ಇದು ಹೇಳ್ತೀನಿ ಏನು ಅಂತ. ಅದಕ್ಕೆ ಕದ್ದ ಸಾಂಸ್ಕೃತಿಕ ವಸ್ತುಗಳು ಅಂತ ಇಟ್ಟಿರೋದು. ಇದು ಬಾರ್ಸಿಲೋನಾ ಸ್ಪೇನ್ ಅಲ್ಲಿ ಮಾಡ್ತಾ ಇರ್ತಕ್ಕದ್ದು, ಯುನೆಸ್ಕೋ ಇಂದ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಓಕೆ, ವರ್ಲ್ಡ್ ಫಸ್ಟ್ ವರ್ಚುವಲ್ ಮ್ಯೂಸಿಯಂ ಸ್ಟೋಲನ್ ಕಲ್ಚರಲ್ ಆಬ್ಜೆಕ್ಟ್ಸ್. ಅಂದ್ರೆ ಈಗ ನಮ್ಮ ಒಂದು ಬೇರೆ ಬೇರೆ ಟೈಮಲ್ಲಿ ಏನೇನೋ ಕದ್ಬಿಟ್ರು ನಮ್ಮ ದೇಶದಿಂದ ಅಲ್ವಾ, ಅದನ್ನೆಲ್ಲ ಕದ್ದಿರೋದ ಏನೇನಿದೆ ಅದನ್ನ ಡೈರೆಕ್ಟ್ ಆಗಿ ಅವರು ಈ ಮ್ಯೂಸಿಯಂ ಅಲ್ಲಿ ಇರಲ್ಲ, ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಇರುತ್ತೆ. ಅದನ್ನೆಲ್ಲ ಅವರು ವರ್ಚುವಲಿ ತೋರಿಸ್ತಾರೆ, ಏನದು ಏನು ಅಂತ. ಆನ್ಲೈನ್ ಅಲ್ಲಿ ಅದ್ರ 3D ಇಮೇಜ್ ಗಳನ್ನ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತಕ್ಕಂಥದ್ದು. ಈ ಮ್ಯೂಸಿಯಂ ಏನಪ್ಪಾ ಅಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್. ಇದು ಸಾಂಸ್ಕೃತಿಕ ಆಸ್ತಿ ಅಕ್ರಮ ಸಾಗಣೆ ಏನಾಯ್ತು ಬೇರೆ ದೇಶದಿಂದ. ಈಗ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ನಮ್ಮ ನಟರಾಜ, ವೆರಿ ಇಂಪಾರ್ಟೆಂಟ್, ಮಹಾದೇವ ಟೆಂಪಲ್ ಅಲ್ಲಿ ಪಾಲಿಲಿ ಇರ್ತಕ್ಕಂಥ ಒಂದು ಸ್ಕಲ್ಪ್ಚರ್, ಛತ್ತೀಸ್ಗಢ ಅಲ್ಲಿ ನಟರಾಜ, ಬ್ರಹ್ಮ ಫಿಗರ್, ಇವನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಯಾವ ಕೊಲೋನಿಯಲ್ ಏರಾದಲ್ಲಿ ಅಲ್ವಾ ಸರ್, ವಸಾಹತುಶಾಹಿಗಳು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಅಂಥದ್ದನ್ನ 3D ವರ್ಚುವಲ್ ಇಮೇಜ್ ಅಲ್ಲಿ ತೋರಿಸ್ತಾರೆ. ಏನೇನು ಯಾವ ದೇಶದ್ದು ಎಲ್ಲಿಂದ ಎಲ್ಲಿದೆ, ಈಗ ಏನೇನು ಈ ತರದೆಲ್ಲ ತೋರಿಸ್ತಾರೆ. ಇದು ಮೊದಲ ರೀತಿಯದ್ದು, ಈ ತರ ಉಪಕ್ರಮ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ವಸಾಹತುಶಾಹಿ ಯುಗದಲ್ಲಿ ಲೂಟಿಗೆ ಒಳಗಾಗಿ ಕಳೆದು ಹೋದ ವಸ್ತುಗಳ ಕಥೆಯನ್ನು ಇದು ತಂತ್ರಜ್ಞಾನ ಮೂಲಕ ಎತ್ತಿ ತೋರಿಸುತ್ತೆ. ಸೊ ಇದನ್ನ ಮಾಂಡಿಯಾ ಕಲ್ಟ್ 2025 ಅಂದ್ರೆ ಇಟ್ ವಾಸ್ ಲಾಂಚ್ ಯುನೆಸ್ಕೋಸ್ ವರ್ಲ್ಡ್ ಕಾನ್ಫರೆನ್ಸ್ ಆನ್ ಕಲ್ಚರಲ್ ಪಾಲಿಸೀಸ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಏನ್ ಕರಿತೀವಿ, ಎಲ್ಲಿ ಸ್ಪೇನ್ ಬಾರ್ಸಿಲೋನಾದಲ್ಲಿ ಮಾಡಿದೆ. ಇದು ನೆಕ್ಸ್ಟ್ ಇದೇ ತರ 2029 ಸೌದಿ ಅರೇಬಿಯಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಈಗೇನು ಬಾರ್ಸಿಲೋನಾ ಸ್ಪೇನ್ ಅಲ್ಲಿ ನಡೀತಾ ಇದೆ, ಈ ಒಂದು ವರ್ಲ್ಡ್ ಮ್ಯೂಸಿಯಂ ನ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು. ಏನಪ್ಪಾ ಇಲ್ಲಿ ಅಂತಂದ್ರೆ, ಇಲ್ಲಿ ನಿಮಗೆ ಎಜುಕೇಶನ್ ಸಿಗುತ್ತೆ. ಏನಪ್ಪಾ ಅದು, ಯಾರಿಂದ ಎಲ್ಗೋಯ್ತು, ಅದ್ರ ಕತೆ ಏನು ಎಲ್ಲ ಹೇಳುತ್ತೆ ಅದರಲ್ಲಿ. ಜೊತೆಗೆ ಇಟ್ ಈಸ್ ಎ ಡಿಸೈನ್ ಟು ಎಂಪ್ಟಿ ಇಟ್ ಸೆಲ್ಫ್. ಅಂದ್ರೆ ಅದು ಅಲ್ಲೇನ್ ಲಿಸ್ಟ್ ಇರುತ್ತಲ್ಲ, ಆಗ ಗೊತ್ತಾಗುತ್ತೆ ಎಲ್ಲರಿಗೂ ಏನೇನು ಎತ್ತ ಏರಿ ಏನೋ ಏದೋ ಅಂತ. ಆಗ ಆ ದೇಶಗಳಿಗೆ ಅವ್ರು ಕಳಿಸ್ಕೊಳ್ಳುವಂಥದ್ದಾಗಬೇಕು, ಎಲ್ಲಿತ್ತು ಅಲ್ಲಿ ಕಳಿಸ್ಕೊಳ್ಳುವಂತಾಗಬೇಕು. ಅವಾಗ ಆ ಒಂದು ಮ್ಯೂಸಿಯಂ, ಈ ಒಂದು ಆನ್ಲೈನ್ ಮ್ಯೂಸಿಯಂ, ಡಿಜಿಟಲ್ ಮ್ಯೂಸಿಯಂ ಇಂದ ಅದನ್ನ ತೆಗಿತಾರೆ. ಅಂದ್ರೆ ನಾನು ಹೇಳ್ತಾ ಇರೋದು, ಎಲ್ಲೆಲ್ಲಿ ಏನೇನ್ ಕದ್ದಿ, ಎಲ್ಲೆಲ್ಲಿ ಏನೇನಾಗಿದೆ ಅದೆಲ್ಲ ತೋರಿಸ್ತಾರೆ. ಅದು ಆ ದೇಶಕ್ಕೆ ಹೋದಂಗೆ ಆ ವಸ್ತುಗಳನ್ನ ಆ ಒಂದು ಆನ್ಲೈನ್ ಡಿಜಿಟಲ್ ಮ್ಯೂಸಿಯಂ ಇಂದ ತೆಗಿತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿದೆ ಇದು. ಸೊ ಇದು ಫಸ್ಟ್ ಮಾಡ್ತಾ ಇರ್ತಕ್ಕಂಥ, ಹಾಗೆ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಒಂದಷ್ಟು ಡಿಸ್ಕಸ್ ಮಾಡಿದೀನಿ. ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ತರದ ಇನ್ನೂ ಒಂದಷ್ಟು ಇದೆ, ಅದು ಮುಂದಿನ ವೀಕಲ್ಲಿ ಡಿಸ್ಕಸ್ ಮಾಡೋಣ. ವೀಕ್ಲಿ ಕರೆಂಟ್ ಅಫೇರ್ ಸೆಪರೇಟ್ ಪ್ಲೇಸ್ ಇದೆ, ಮಂತ್ಲಿ ಕರೆಂಟ್ ಅಫೇರ್ ಸೆಪರೇಟ್ ಪ್ಲೇಸ್ ಇದೆ. ನೋಡಿಲ್ಲ ನೋಡ್ಕೊಳ್ಳಿ, ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅಂಡ್ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿ ನಾನು ತಗೋಬಹುದು. ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ಕರೆಂಟ್ ಅಫೇರ್ಸ್ಗಳು ನಮ್ಮ ಟೆಲಿಗ್ರಾಮ್ ಅಲ್ಲಿ ಇದೆ. ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಫಾಲೋ ಮಾಡಿಲ್ಲ ಅಂತಂದ್ರೆ, ಅಥವಾ ಪುನೀತ್ ಫೋರಂ ಸರ್ಚ್ ಮಾಡಿ, ಈ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ನಾನು. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.